ಇತಿಹಾಸದಲ್ಲೇ ಮೊದಲ ಬಾರಿಗೆ ಕೆರೆಯೊಂದನ್ನು ಸೀಸ್ ಮಾಡಲಾಗಿದೆ. ಬೆಂಗಳೂರು ಹೊರವಲಯದಲ್ಲಿ ಕೆರೆ ಸೀಸ್ ಮಾಡಿದ್ದಾರೆ ತಹಶೀಲ್ದಾರ್. ಇದು ಫಸ್ಟ್ ಟೈಮ್ ಕೆರೆಯನ್ನು ಸೀಸ್ ಮಾಡೋದು. ಕಾರಣ ಏನು ಅಂತ ಹೇಳ್ತಾ ಹೋಗ್ತೀವಿ ನಾವು. ಕೆರೆಯ ಒಳಭಾಗ ಪ್ರವೇಶಿಸುವ ಮಾರ್ಗಗಳನ್ನು ಬಂದ್ ಮಾಡಿದ್ದಾರೆ, ಅದನ್ನೇ ಸೀಸ್ ಅಂತ ಹೇಳಿದ್ದು. ಜಿಗಣಿಯ ಒಂದು ಕಂಪನಿ ಈ ಕೆರೆಯನ್ನು ಒತ್ತುವರಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಮಣ್ಣು ಹಾಕಿ ಕೆರೆಯನ್ನು ಮುಚ್ಚಿ ಜಾಗವನ್ನು ತಮ್ಮದು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಈ ವಿಡಿಯೋ ಎಲ್ಲ ಕಡೆ ವೈರಲ್ ಆಗಿತ್ತು. ಹಾಗೆಯೇ ತಹಶೀಲ್ದಾರ್, ಆ ಭಾಗದ ತಹಶೀಲ್ದಾರ್ ಕೂಡ ಒಂದು ದೂರನ್ನು ದಾಖಲಿಸಿದರು. ಈಗ ಸದ್ಯಕ್ಕೆ ಕೆರೆಯನ್ನು ಸೀಸ್ ಮಾಡಲಾಗಿದೆ. ಜನಸಾಮಾನ್ಯರು ಯಾರು ಕೂಡ ಅಲ್ಲಿ ಓಡಾಡದ ಹಾಗೆ ಕ್ರಮವನ್ನು ಕೈಗೊಂಡಿದ್ದಾರೆ. ಮತ್ತು ಈಗ ಅದು ಯಾವುದು ಕಂಪ್ನಿ ಇದೆಯಲ್ಲ, ಖಾಸಗಿ ಕಂಪನಿ, ಆ ಖಾಸಗಿ ಕಂಪನಿ ಈ ಹೆನ್ನಾಗರ ಕೆರೆಯನ್ನು ಒತ್ತುವರಿ ಮಾಡ್ಕೊಂಡಿರ್ತಕ್ಕಂಥದ್ದು ಬೆಳಕಿಗೆ ಬಂದಿದೆ. ಅವ್ರ ವಿರುದ್ಧ ಕೂಡ ಕ್ರಮ ಕೈಗೊಳ್ಳಲಾಗುತ್ತೆ. ಕೆರೆಯನ್ನು ಒತ್ತುವರಿ ಮಾಡ್ಕೊಳ್ತಕ್ಕಂಥದ್ದು ಇತ್ತೀಚಿನ ವರ್ಷಗಳಲ್ಲಿ ಮಹಾಪರಾಧ. ಯಾಕೆಂದರೆ ಒತ್ತುವರಿ ಮಾಡಿಕೊಂಡಿರೋದರ ಪರಿಣಾಮ ಏನಾಗಿದೆ ಅಂತ ಮಳೆಗಾಲದಲ್ಲಿ ನಾವು ನೋಡಿದ್ದೀವಿ. ಹಾಗಾಗಿ ಈ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕು. ವಿಡಿಯೋ ವೈರಲ್ ಆಗಿತ್ತು, ಮಣ್ಣು ಹಾಕಿರೋದು ಇವರೆಲ್ಲ ಒಂದು ಪ್ರೈವೇಟ್ ಕಂಪನಿಯವರು ಮಾಡಿದ ಕೆಲಸ. ಈಗ ಕೆರೆಯನ್ನು ಸೀಸ್ ಮಾಡಿದ್ದಾರೆ ತಹಶೀಲ್ದಾರ್. ಕಂದಾಯ ಇಲಾಖೆಯ ವ್ಯಾಪ್ತಿಗೆ ಒಳಪಡ್ತಕ್ಕಂಥದ್ದು, ಹಾಗಾಗಿ ಸಹಜವಾಗಿ ಅವರೇ ಸೀಸ್ ಮಾಡಿದ್ದಾರೆ. ಕೆರೆಯ ಒಳಭಾಗವನ್ನು ಯಾರೂ ಕೂಡ ಪ್ರವೇಶ ಮಾಡದ ಹಾಗೆ ತಡೆದಿದ್ದಾರೆ. ಬೆಂಗಳೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಕೆರೆಯೊಂದನ್ನು ಸೀಸ್ ಮಾಡಿರ್ತಕ್ಕಂಥ ಪ್ರಕರಣ. ಯಾಕೆ ಅಂತಂದರೆ ಸಾಕ್ಷ್ಯಾಧಾರಗಳನ್ನು ನಾಶಪಡಿಸ್ಬಿಡ್ತಾರೆ, ಆ ಒತ್ತುವರಿ ಮಾಡೋದನ್ನ ತೆರವು ಮಾಡಿಬಿಡ್ತಾರೆ. ಹಾಗಾಗಬಾರ್ದು ಅಂತ ಈಗ ಅದ್ರ ಒಳಗಡೆಗೆ ಯಾರಿಗೂ ಪ್ರವೇಶ ಮಾಡದಿದ್ದಂಗೆ ತಡೆ ಹಿಡಿದಿದ್ದಾರೆ, ಸೀಸ್ ಮಾಡಿದ್ದಾರೆ. ಎಲ್ಲ ವಿಚಾರಣೆ ಮುಗಿಯೋ ತನಕ ಈ ಕೆರೆಗೆ ಯಾರಿಗೂ ಪ್ರವೇಶ ಇಲ್ಲ. ಅಲ್ಲೇನಾದರೂ ಜನ ವಿಹಾರಕ್ಕೆ, ವಾಯುವಿಹಾರಕ್ಕೆ ಬರ್ತಾ ಇದ್ರೋ ಏನೋ ಗೊತ್ತಿಲ್ಲ, ವಾಕಿಂಗಿಗೆ ಬರ್ತಾ ಇದ್ರಾ ಗೊತ್ತಿಲ್ಲ. ಬಟ್ ಈಗ ಸದ್ಯಕ್ಕಂತೂ ಯಾರೂ ಒಳಗಡೆಗೆ ಹೋಗುವಂತಿಲ್ಲ. ಆ ರೀತಿ ಕೆರೆಯನ್ನು ಸೀಸ್ ಮಾಡಿದ್ದಾರೆ ತಹಶೀಲ್ದಾರ್. ಪ್ರಕರಣದ ಬಗ್ಗೆ ದೂರು ದಾಖಲಾಗಿದೆ. ದೂರು ದಾಖಲಾದ ಮೇಲೆ ತನಿಖೆ ಆಗಬೇಕಾಗುತ್ತೆ. ಎಷ್ಟು ಒತ್ತುವರಿ ಮಾಡಿದ್ದಾರೆ, ಯಾಕೆ ಒತ್ತುವರಿ ಮಾಡಿದ್ದಾರೆ ವಿಚಾರಣೆ ಮಾಡಬೇಕಾಗುತ್ತೆ. ನೋಟಿಸ್ ಕೊಟ್ಟು ಅವ್ರನ್ನ ಕರೆಸಬೇಕಾಗುತ್ತೆ. ಅಷ್ಟರಲ್ಲೇನಾದರೂ ಸಾಕ್ಷಿಗಳು ನಾಶ ಆಗಿಬಿಟ್ರೆ ಅಂತ ಈಗ ಕೆರೆಯನ್ನು ಸೀಸ್ ಮಾಡಿರ್ತಕ್ಕಂಥದ್ದು. ಆನೇಕಲ್ ವ್ಯಾಪ್ತಿಗೆ ಬರುವಂತಹ ಪ್ರಕರಣ ಇದು. ಜಿಗಣಿನಲ್ಲಿ ನಡೆದಿರ್ತಕ್ಕಂತಹ ಘಟನೆ. ಕೆರೆ ಒತ್ತುವರಿ ಬಗ್ಗೆ ಪರಿಶೀಲನೆ ಮಾಡಿ ಖಾಸಗಿ ಕಂಪನಿ ವಿರುದ್ಧ ಈಗ ಕ್ರಮವನ್ನು ತಗೊಳ್ತಾರೆ.